ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಮಾಪಣ್ಣ ಹದನೂರ ಬಣದ ನೂತನ ಕಾರ್ಯಾಲಯವನ್ನು ಉದ್ಘಾಟಿಸಲಾಯಿತು. ಸಮಿತಿಯ ರಾಜ್ಯಾಧ್ಯಕ್ಷ ಪ್ರಭಾಕರ್ ಹದನೂರ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಪ್ರಭಾಕರ್ ಹದನೂರ ಅವರು, ಮಾದಿಗ ಸಮುದಾಯದ ಹಕ್ಕುಗಳು ಹಾಗೂ ಒಳ ಮೀಸಲಾತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಪರ ಹೋರಾಟವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕಾರ್ಯಾಲಯ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧ್ಯಕ್ಷ ಚಂದ್ರಕಾಂತ ಸಗರಕರ ಮಾತನಾಡಿ, ರಾಜ್ಯಾದ್ಯಂತ ಸಂಘಟನೆಯನ್ನು ಇನ್ನಷ್ಟು ಸದೃಢಗೊಳಿಸಿ, ಸಮುದಾಯದ ಸಮಸ್ಯೆ ದೃಢಗೊಳಿಸಿ, ಸಮುದಾಯದ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿರಂತರ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಮಿತಿಯ ಪದಾಧಿಕಾರಿಗಳು, ಮುಖಂಡರು ಹಾಗೂ ಸಮುದಾಯದ ಸದಸ್ಯರು ಉಪಸ್ಥಿತರಿದ್ದರು. ಏನು ಕರ್ನಾಟಕ ರಾಜ್ಯದಲ್ಲಿ ಮಾದಿಗರಂತ ಹೇಳಲಿಕ್ಕೆ ಹಿಂಜರಿಕೆ ಪಡಿತಿದ್ದಂಥ ಕಾಲದಲ್ಲಿ, ಅವಮಾನ ಪಡಿತಿದ್ದಂಥ ಕಾಲದಲ್ಲಿ, ಮಾದಿಗರಂತ ಹೇಳಿದ್ರೆ ಎಲ್ಲಿ ನಮ್ಮನ್ನ ದೂರ ತಳ್ತಾರ, ಅವಮಾನ ಪಡ್ತಾರ ಅನ್ನೋಂಥ ಕಾಲದಲ್ಲಿ ಮಾದಿಗ ಜಾತಿ ಹೆಸರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ದಂಡೋರ ಹೋರಾಟ ಸಮಿತಿಯನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈ ಹೋರಾಟವನ್ನ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಮೀಸಲಾತಿಯಲ್ಲಿ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಹೋರಾಟಕ್ಕೆ ಕಿಚ್ಚು ಹಚ್ಚಿ ಆ ಹೋರಾಟದ ನೇತೃತ್ವ ವಹಿಸಿದಂಥ ಮಾಪಣ್ಣ ಹದನೂರ ನನ್ನ ತಂದೆಯವರ ಆ ಹೋರಾಟದ ರಥವನ್ನ ಒಂದು ಮುಂದುವರಿಸಿಕೊಂಡು ಹೋಗುವಂಥದ್ರ ಭಾಗವಾಗಿ ಈ ದಿನ ಇವತ್ತು ನಾವು ಗುಲ್ಬರ್ಗ ನಗರದಲ್ಲಿ ನಾವು ಒಂದು ಕಚೇರಿಯನ್ನು ಮಾಡೋದ್ರ ಮೂಲಕ ಪಕ್ಷಾತೀತವಾಗಿ ನಾನ್ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ ಪರವಾಗಲ್ಲದೆ, ಬಿಜೆಪಿ ಪರವಾಗಲ್ಲದೆ, JDS ಪರವಾಗಲ್ಲದೆ, ಯಾವುದೇ ರಾಜಕೀಯ ಪಕ್ಷಗಳ ಮುಲಾಜಿಗೆ ಒಳಗಾಗದೆ ಅನ್ಯಾಯಕ್ಕೊಳಗಾದಂಥ ಜನಗಳ ಪರವಾಗಿ ಈ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗ್ಬೇಕನ್ನೋ ಉದ್ದೇಶದೊಂದಿಗೆ ಇವತ್ತು ನನ್ನ ತಂದೆಯೊಂದಿಗೆ ಈ ಹೋರಾಟವನ್ನು ಸಂಘಟಿಸಿದಂಥ ಈ ಹೋರಾಟದೊಂದಿಗೆ ನಮ್ಮ ತಂದೆಯ ಒಂದು ನಾಯಕತ್ವದಲ್ಲಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ಮಾದಿಗ ದಂಡೋರ ಸ್ಥಾಪನೆಗೆ ನಮ್ಮ ತಂದೆಯವರ ಹೋರಾಟಕ್ಕೆ ಕೈ ಜೋಡಿಸಿದಂಥ ಸುಭಾಷ್ ರತ್ನಡಿಗೆ ಅಣ್ಣವರು, ಸಿದ್ದರಾಮ ಹೊಸಮನಿ ಅಣ್ಣವರು, ಆಮೇಲೆ ಶರಣಪ್ಪ ಗುತ್ತೇದಾರ್ ಅಣ್ಣವರು, ಆಮೇಲೆ ನಮ್ಮ ಚಂದ್ರಕಾಂತ್ ಸಗರ್ಕರ್ ಅವರ ಹಿರಿಯರೆಲ್ಲರ ಒಂದು ಮುಂದಾಳತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಹೋರಾಟವನ್ನ ನಾವು ನಾನ್ ಪೊಲಿಟಿಕಲ್ ಆಗಿ ಗುಲ್ಬರ್ಗ ಮಾತ್ರವಲ್ಲದೆ ಇಡೀ ಕರ್ನಾಟಕ ರಾಜ್ಯದಂತ ಈ ಹೋರಾಟವನ್ನ ಫಲಪಡಿಸುವಂತದ್ರ ಮೂಲಕ ಈ ಕಚೇರಿಯನ್ನ ವೇದಿಕೆಯಾಗಿ ಮಾರ್ಪಾಡು ಮಾಡಿಕೊಂಡು ಈ ಹೋರಾಟವನ್ನ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ. ಮೀಸಲಾತಿ ನೋಡಿ ಸರ್, ಅದು ಉದ್ದೇಶಪೂರ್ವಕವಾಗಿ ಅದಕ್ಕ ಒಂದು ಸಿಂಪಲ್ ಆದಂತ ವಿಷಯ, ಆ ವಿಷಯವನ್ನ ವಿಷಯಾಧಾರಿತವಾಗಿ ಮಾಡದೆ ಉದ್ದೇಶಪೂರ್ವಕವಾಗಿ ಅದನ್ನ ವಿಷಯವನ್ನ ಜಟಿಲ ಮಾಡಿ ಇವತ್ತೇನು ಸಮಾನವಾಗಿ ಒಂದು ಅವಕಾಶಗಳು ಮತ್ತು ಸವಲತ್ತುಗಳು ಹಂಚಿಕೆ ಆಗ್ಬೇಕಾದಂಥದ್ದು ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ. ಆ ಪರಿಕಲ್ಪನೆಗೆ ವಿರುದ್ಧವಾಗಿ ಇವತ್ತು ರಾಜಕೀಯ ಹಸ್ತಕ್ಷೇಪದ ಕಾರಣಗಳಿಗಾಗಿ ಉದ್ದೇಶಪೂರ್ವಕವಾಗಿ ಒಂದು ಒಳ ಮೀಸಲಾತಿಯನ್ನ ಜಟಿಲ ಮಾಡೋದ್ರ ಮೂಲಕ ಯಾರಿಗೂ ಕೂಡ ಇವತ್ತು ಉದ್ದೇಶಪೂರ್ವಕವಾಗಿ ಯಾರಿಗೂ ಸಮಾನವಾಗಿ ಅವಕಾಶಗಳು ದೊರಕಬಹುದು, ಒಂದೇ ಜಾತಿ ಎರಡೇ ಜಾತಿಗೆ ಈ ಒಂದು ಅವಕಾಶಗಳನ್ನ ಕೊಡೋದ್ರ ಮೂಲಕ ಇವತ್ತು ಆಳುವ ಸರ್ಕಾರಗಳು ಮತ್ತು ರಾಜಕಾರಣಿಗಳು ಇದಕ್ಕೆ ಒತ್ತಾಸೆಯಾಗಿ ನಿಂತಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಮತ್ತೆ ನಾವು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಕಡೆ ಉಸಿರಿರುವವರೆಗೂ ರಾಜಕೀಯದಿಂದ ದೂರ ಇದ್ದೇ ಈ ಹೋರಾಟವನ್ನ ಕರ್ನಾಟಕ ರಾಜ್ಯದಂತ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ನಿರ್ಭೀತಿಯಿಂದ. ನಾನು ಚಂದ್ರಕಾಂತ್ ಸಗರ್ಕರ್ ಅಂತ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರಾಗಿದ್ದು 1997ರಿಂದಲೂ ಮಾಪಣ್ಣ ಹದನೂರರ ಜೊತೆಗೆ ನಾನು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದೀನಿ. ಕರ್ನಾಟಕ ರಾಜ್ಯದ ಮೂಲೆಗಳಿಗೆ ಸಂದೇಶ ಕೊಟ್ಟಿರ್ತಕ್ಕಂಥ ಮಾಪಣ್ಣ ಹದನೂರವರ ಒಂದು ಹೋರಾಟದ ಒಂದು ಮುಂದುವರಿಸುವ ಸಲುವಾಗಿ ಒಂದು ಕಚೇರಿ ಉದ್ಘಾಟನೆ ಮಾಡಿದೆ. ಮತ್ತು ಇದು ಸರ್ಕಾರಗಳು ಕೇವಲ ಹಿಂದೇಟಾಗ್ತಾ ಇದ್ದಾರೆ, ಬರೀ ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ, ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ. ಇದಕ್ಕೆ ಯಾವುದು ಕ್ರಮ ಕೈಗೊಳ್ತಾ ಇಲ್ಲ. ಅದಕ್ಕಾಗಿ ಮುಂದಿನ ಹೋರಾಟಕ್ಕಾಗಿ ರಾಜ್ಯಾದ್ಯಂತ ಇದು ಒಂದು ಬಲಪಡಿಸುವ ಸಲುವಾಗಿ ಈ ಒಂದು ಕಚೇರಿ ಉದ್ಘಾಟನೆ ಮೂಲಕ ಪ್ರಚಾರ ಕರ್ನಾಟಕ ರಾಜ್ಯದಲ್ಲಿ ದಲಿತರಲ್ಲಿ ಮಾದಿಗರ ಮೀಸಲಾತಿಗೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು 1997ರಲ್ಲಿ ಮಾಪಣ್ಣ ಹದನೂರವರು ಅಂದಿನ ಮುಖ್ಯಮಂತ್ರಿ JH ಪಾಟೀಲ್ ಅವರಿಗೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಮನವಿ ಪತ್ರ ಕೊಡುವ ಮೂಲಕ ಪ್ರಾರಂಭ ಮಾಡಿದರು. ಇಲ್ಲಿನವರೆಗೆ ಬಂದಿರತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ಯಾರು ಕಿವಿ ಹಾಕುತ್ತಾ ಇಲ್ಲ, ಬರೇ ಹಿಂದೇಟಾಗ್ತಾ ಸುಳ್ಳು ಭರವಸೆ ಕೊಡ್ತಾ ಇದ್ರು. ಆಯೋಗ ರಚನೆ ಮಾಡಿದ್ರು, ಆಯೋಗ ವರದಿ ಬಂದು ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ ನಮ್ಗೆ ಅನ್ಯಾಯ ಮಾಡ್ತದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಮುಂದಿನ ಉಗ್ರ ಹೋರಾಟ ಮಾಡುವ ಸಲುವಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಲಹೆ ಸೂಚನೆ ಮೇರೆಗೆ ಇವತ್ತು ಒಂದು ಕಚೇರಿ ಪ್ರಾರಂಭ ಮಾಡಿದ್ದು.